ಹಂಗಾಗಿ ನಿನ್ನ ಸಮುದಾಯದಲ್ಲಿ ನಡೆದಿರೋದ್ರ ಬಗ್ಗೆ ನೀನು ಮಾತಾಡು, ಅಲ್ಲಿ ನೀನ್ ನ್ಯಾಯ ದೊರಕಿಸ್ಕೊಡುವಂತ ಕೆಲಸ ಮಾಡು. ಆ ಘಟನೆನೂ ಇಡು ಮರಯ್ಯ, ನಾನು ಯಾವ್ದೋ ಹಿಂದೆ ನಡೆದಿರೋದು ಬೇಡ ಗುರು ಅಂತೇಳಿ ಸಮೀರೇ ಮಾಡ್ಬೇಕಾಗಿದೆ ಈ ಕೆಲಸ. ನಿನ್ನ ಉದ್ದೇಶ ಏನು? ನೀನ್ ಯಾವ ಉದ್ದೇಶದ ಮೇಲೆ ಬಂದಿದ್ಯಾ? ನೀನ್ ಯಾವ ಉದ್ದೇಶದಲ್ಲಿ ಈ ಒಂದು ವಿಚಾರನ ತಗೊಂಡು ಜನದ ಮುಂದೆ ಇಡ್ತಾ ಇದೆಯಾ? ಅಲ್ಲ, ಅದು ನನಗೂ ಸಹ ಗೊತ್ತಿರ್ಲಿಲ್ಲ. ನ್ಯಾಷನಲ್ ಟಿವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಆ ಒಂದು ಸುದ್ದಿ ಬಂತು. ಆ ಸುದ್ದಿನ ನೋಡಿದೆ, ಸಂಪೂರ್ಣವಾಗಿ ನೋಡಿದೆ ನಾನು. ಆ ಸುದ್ದಿಯಲ್ಲಿ ಆ ಪುನೀತ್ ಆಗಿರ್ಬೋದು ಮತ್ತೆ ಆ ಯೂಟ್ಯೂಬ್ನ ನಿರ್ಮಾಪಕರಾಗಿರ್ಬೋದು, ಆ ನಿರ್ವಹಣೆ ಮಾಡ್ತಿರೋವಂಥವ್ರಾಗಿರ್ಬೋದು, ಅವ್ರು ಅದೇನೇ ಮಾತಾಡ್ತಿರ್ಲಿ ವಿಚಾರ, ಆದರೆ ಆ CCTVಯ ಒಂದು ವಿಡಿಯೋ ತುಣುಕನ್ನ ನೋಡಿದ್ವಲ್ಲ, ಆ ನೋಡಿದಾಗ ಆ ಮಸೀದಿ ಒಳಗಡೆ ಆ ಮೌಲಿ ಅವ್ರು ಏನು ಮಾಡ್ತಾರೆ, ಆ ಮಗು ಏನು ಆ ಮಸೀದಿಗೆ ಬಂದಿರುತ್ತೆ, ಎಜುಕೇಷನ್ಗೆ ಆಲ್ಮೋಸ್ಟ್ ಮಕ್ಳುಗಳು ಮಸೀದಿ ಒಳಗಡೆ ಹೋಗೋದು, ಆ ಹೋಗಿರೋವಂಥ ಮಗುಗೆ ಅವನ ಆ ರೀತಿ ಕೃತ್ಯ ನಡೆಸ್ತಾನಲ್ಲ, ಆ ಕೃತ್ಯ ನಡೆಸಿರೋದೇ ನಮಗೆ ಆ CCTV ಫುಟೇಜ್ ನೋಡಿದಾಗ ಬೇಸರ ಆಯಿತು. ಅದರಲ್ಲಿ ಡೇಟು ಸಹ ಶೋ ಅಪ್ ಆಗ್ತಾ ಇತ್ತು CCTV ಫುಟೇಜಲ್ಲಿ. 2023 ಅಂತ ಹೇಳಿ ಇತ್ತು, ಅಕ್ಟೋಬರಲ್ಲಿ. ಅದಾದಮೇಲೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಏನು ಅನ್ನಿಸ್ತು, ಇದೇನಪ್ಪ ಇದು 2023 ನಡೆದಿರೋವಂಥ ಘಟನೆ ಇದು, ಎಲ್ಲೂ ಸಹ ಇದು ಸುದ್ದಿನೇ ಬಂದಿಲ್ವಲ್ಲ. ಹೌದಲ್ಲ, ಇವರಿಬ್ರು ಇಲ್ಲಿ ಏನು ಡಿಸ್ಕಷನ್ ನಡೆಸ್ತಾ ಇದ್ದಾರೆ, ಪುನೀತ್ ಆಗಿರ್ಬೋದು ಮತ್ತೆ ಆ ನ್ಯಾಷನಲ್ ಟಿವಿ ಅವರ ಆ ಒಂದು ನಿರ್ವಾಹಕರಾಗಿರ್ಬೋದು, ಅವರು ಆ ಡಿಸ್ಕಷನ್ ಅಲ್ಲಿ ಮಾತಾಡ್ತಿದ್ದಂಥ ಮಾತಲ್ಲಿ ಹೇಳ್ತಾರೆ, ಈ ಪ್ರಕರಣ ಮುಚ್ಚೋಗುವಂಥ ಸ್ಥಿತಿಲಿದೆ, ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ, ಇದನ್ನ ಮಾತಾಡೋದಕ್ಕೆ ಕೇಳಿ, ಧ್ವನಿ ಎತ್ತ ಕೇಳಿ, ಇದು ಈ ಕೇಸನ್ನೇ ಹಳ್ಳ ಇಡಿಸುವಂತಕ್ಕೆ ಅಂದ್ರೆ ಕಂಪ್ಲೇಂಟೇ ಆಗಿಲ್ಲ ಅನ್ನೋ ರೀತಿಲೆಲ್ಲ ಮಾತಾಡ್ತಾ ಇದ್ರು. ಹಂಗಿದ್ಮೇಲೆ ಹೌದಲ್ಲ, ಈಗ ಸಮೀರ್ ದೂತ ಈ ವ್ಯಕ್ತಿ ಬಂದು ಧರ್ಮಸ್ಥಳ ಪ್ರಕರಣ, ತಲೆಬುರುಡೆ ಪ್ರಕರಣ, ಸೌಜನ್ಯ ಪ್ರಕರಣ, ಈ ರೀತಿ ಪ್ರಕರಣಗಳ ವಿಚಾರಗಳನ್ನ ಇಟ್ಕೊಂಡು ಧರ್ಮಸ್ಥಳ ವಿಚಾರದಲ್ಲಿ ಸಮೀರ್ ಅವರು ಸಾಕಷ್ಟು ವಿಡಿಯೋಸ್ಗಳನ್ನ ಮಾಡಿರ್ತಾರೆ. ನಾವು ವಿಡಿಯೋಸ್ನ ನೋಡಿರ್ತೀವಿ, ಏನು ಅದೆಲ್ಲ ಅವ್ರವ್ರ ಅನಿಸಿಕೆಗಳನ್ನ ಒಂದಷ್ಟು ಚಿತ್ರಣಗಳನ್ನ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಬಿಡು ಅನ್ನೋ ರೀತಿಲ್ಲ ಕೂಡ ನಾವು ಸುಮ್ಮನೆ ಇದ್ದಂಥವ್ರು. ನೋಡಿ, ಈ ಧರ್ಮಸ್ಥಳ ಪ್ರಕರಣದಲ್ಲಿ ಹೆಂಗೆ ನೀನು ವಿಡಿಯೋ ಮಾಡ್ದೋ, ನಾರ್ಮಲ್ ವಿಡಿಯೋ ಮಾಡ್ದೋ, ಹಿಂಗೆಲ್ಲ ಏನು ಜೋಡಣೆ ಮಾಡಿ ತಿಳಿಸ್ಕೊಟ್ಟೆ ನಾಡಿನ ಜನತೆಗೆ, ಸಮಾಜದ ಮುಂದೆ ಏನಿಟ್ಟೆ, ಅದೇ ರೀತಿ ಆ ಘಟನೆನೂ ಇಡು ಮರಯ್ಯ. ನಾನು ಯಾವ್ದೋ ಹಿಂದೆ ನಡೆದಿರೋದು ಬೇಡ ಗುರು, ಅದ್ಯಾವುದೋ ಅಜ್ಮೀರ್ದು ಅವೆಲ್ಲ ನಮ್ಗೆ ಯಾವುದು ಬೇಡ, ಅದ್ಯಾವುದು ನಮಗೂ ಗೊತ್ತಿಲ್ಲ. ಕಣ್ಣು ಮುಂದೆ 1.5 ವರ್ಷ 2 ವರ್ಷದ ಹಿಂದೆ ನಡೆದಿರುವಂತ ಘಟನೆನ ಜಸ್ಟ್ ಅದನ್ನ ಏನಾಗಿದೆ, ಎತ್ತಾಗಿದೆ, ಈಗಿನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಜಸ್ಟ್ ಒಂದು ತಿಳಿಸು, ಒಂದು ವಿಡಿಯೋ ಮಾಡಪ್ಪ ನೀನು, ನಮಗೂ ಕೂಡ ಒಂದು ನಂಬಿಕೆ ಬರ್ತದೆ. ಯಾಕೆಂದ್ರೆ ಸಾಕಷ್ಟು ಜನ ಹೇಳೋದಿಷ್ಟೇ, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ, ದೇವ್ರ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇವ್ರ ಕಡೆ ಬೆರಳು ಮಾಡಿ ತೋರಿಸ್ತಿದ್ರು. ಆದ್ರೆ ಇವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ನಾವು ನ್ಯಾಯದ ಪರ ಇರೋ ಅಂತವ್ರು, ಅಲ್ಲಿ ಅನ್ಯಾಯ ನಡೆದಿರೋದನ್ನ ನಾವು ತೋರಿಸಿದೀವಿ, ಇಲ್ಲೂ ಸಹ ಅನ್ಯಾಯ ನಡೆದಿದೆ, ಅದನ್ನ ನಾನು ತೋರಿಸುವಂತ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ಸಮೀರೇ ಮಾಡ್ಬೇಕಾಗಿದೆ ಈ ಕೆಲಸ. ಇದನ್ನ ನಾನ್ ಮಾಡೋದಾಗಿರ್ಲಿ, ಅಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡ್ತಿದ್ರಲ್ಲ ಯಾವ್ದೋ ನ್ಯಾಷನಲ್ ಟಿವಿಲಿ ಅವರಿಬ್ರು, ಪುನೀತ್ ಆಗಿರ್ಬೋದು, ಅವರಾಗಿರ್ಬೋದು, ಇನ್ನೊಬ್ರಾಗಿ, ಅವರಲ್ಲ, ಈತನೇ ಮಾಡ್ಬೇಕಾಗಿತ್ತು. ಇದನ್ನ ಜವಾಬ್ದಾರಿ ಆಗಿತ್ತು. ಯಾಕೆ ಅಂದ್ರೆ ಆತ ಮಾಡಿದಿದ್ರೆ ಖಂಡಿತ ನಾಡಿನ ಜನತೆ ಈತನ ಮೆಚ್ಚಿರೋರು, ಆತ ನ್ಯಾಯದ ಪರವಾಗಿ ನಿಂತಿರುವಂತ ಸ್ಟ್ಯಾಂಡ್ ವ್ಯಕ್ತಿ ಅಂತ ಹೇಳಿ. ಆದ್ರೆ ನಿನ್ನ ಸ್ಟ್ಯಾಂಡ್ ಏನಿದೆ ಅನ್ನೋದು ಈ ನೋಡು, ನೆನ್ನೆವರೆಗೂ ಕಾಲಾವಕಾಶ ಇತ್ತು ಆತನಿಗೆ, ಶುಕ್ರವಾರದವರೆಗೂ ನಾನು ಕೊಟ್ಟಿದ್ದೆ. ಆದ್ರೆ ನೆನ್ನೆಗೆ ಆತನ ಹಿಡಿದು FIR ಮಾಡಿದ್ದಾರೆ. ಯಾವ್ದೋ ಬೆಳಗಾವಿ ಭಾಗದಲ್ಲಿ ಏನೋ ನಡೆದಿರೋದು ಈ ಘಟನೆ ಅಂತ ಹೇಳಿ FIR ಆಗೋಗಿದೆ. ಇನ್ನೂ ಸಹ ಆತನ ಕಾಲ ಮಿಂಚಿರ್ಲಿಲ್ಲ, FIR ಆಗಿದ್ರು ಕೂಡ ಕಾಲ ಮಿಂಚಿಲ್ಲ. ಆತ ಹೋಗಿ ಸಮಗ್ರ ಮಾಹಿತಿಗಳನ್ನ ತಿಳ್ಕೊಂಡು ನಾಡಿನ ಮುಂದೆ ಇಡ್ಬೋದಾಗಿತ್ತು. ನೋಡಿ, ಇವತ್ತು ಗುರುವಾರ, ನಾಳೆ ಶುಕ್ರವಾರದವರೆಗೂ ಕಾಲಾವಕಾಶನೂ ಕೂಡ ಇದೆ. ಅಷ್ಟ್ರ ಒಳಗಡೆ ಆತ ನ್ಯಾಯ ಕೊಡ್ಸೋದು ಸೆಕೆಂಡ್ರಿ. ನನಗೆ ಘಟನಾವಳಿಗಳು ಏನು ಈ ಧರ್ಮಸ್ಥಳದ ವಿಚಾರನ ಪ್ರೊಡ್ಯೂಸ್ ಮಾಡಿದೆ ನಿಮ್ಮ ನಾಡಿನ ಜನತೆಗೆ, ಹಂಗ ಅದನ್ನು ಕೂಡ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡಿದಿದ್ರೆ ಖಂಡಿತ ನಾನು ಇನ್ನು ಒಪ್ತಾ ಇದೆ ಸಮೀರ್, ನೀನು ಆ ಗೋಜ್ಗೆ ಹೋಗಿಲ್ಲ. ಈಗ ನೋಡಿ, ನೆನ್ನೆ ಏನೋ ಒಂದು ಏಕಾಏಕಿ ಗಲಾಟೆಗಳಾಗಿದ್ದಾವೆ, ನಿನ್ನ ಮೇಲೂ ಸಹ FIR ಆಗಿದೆ. ಈಗ ನಿನ್ನ ಮೇಲೆ FIR ಆಗಿದೆ ಅಂದ್ರೆ ನೀನು ನಾಳೆ ಅಲ್ಲಿ ಹೋಗಕ್ಕೂ ಆಗಲ್ಲ, ವಿಡಿಯೋನು ಮಾಡೋಕ್ಕಾಗಲ್ಲ, ನಿಂಗೆ ಒಳ್ಳೆ ಕಾಲಾವಕಾಶನೂ ಕೂಡ ಇತ್ತು. ಹಂಗಾಗಿ ನಿನ್ನ ಕಡೆಯಿಂದ ಯಾವುದೇ ರೀತಿಯ ವಿಡಿಯೋ ಬರಲ್ಲ ಅನ್ನೋದು ನಮಗೆ ಕನ್ಫರ್ಮೇಶನ್ ಆಗಿದೆ. ಆಮೇಲೆ ನಿನ್ನ ವಿಚಾರದಲ್ಲಿ ಈಕ್ವಲ್ ಮಾಡಿದ್ದಾರೆ, ಯಾರನ್ನ, ಕಿರಿಕೀರ್ತಿ ಅವ್ರನ್ನ ಈಕ್ವಲ್ ಮಾಡಿದ್ದಾರೆ. ಯಾಕೆಂದ್ರೆ ಕಿರಿಕೀರ್ತಿ ಅವ್ರು ಹೇಳ್ತಿದ್ರು, ಜನನ್ನ ವಿಡಿಯೋ ಮಾಡೋದ್ರ ಮುಖಾಂತರ ಜನನ್ನ ಮರಳು ಮಾಡ್ಬಿಟ್ಟಿದ್ದಾರೆ ಅಂತೇಳಿ. ನಾವು ಯಾರು ವಿಡಿಯೋ ನೋಡಿ ಮರಳಾಗಿಲ್ಲ. ಭೀಮಾ ಅನ್ನೋ ಒಂದು ಸಾಕ್ಷಿ ಬಂದಿದೆ ಅನ್ನೋ ವಿಚಾರನ ಆಧರಿಸಿ ನಾವು ಭೀಮಾ ತೋರಿಸುವಂತ ಪಾಯಿಂಟ್ ಇಂದ ಏನೋ ಒಂದು ಬದಲಾವಣೆ ಆಗ್ಬೋದು, ಎಲ್ಲೋ ಸಾಕ್ಷಿ ಬಂದಿದ್ದಾಗ ಆತನೇ ಹೇಳ್ತಿರೋದ್ರಿಂದ ಅಲ್ಲಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೋದು ಅಂತ ಮಾತಾಡಿದ್ದಷ್ಟೇ. ವಿಡಿಯೋ ನೋಡಿ ನಾವಂತೂ ಮರಳಾಗಿಲ್ಲ ಕಿರಿಕೀರ್ತಿ ಅವರೇ. ಹಂಗಾಗಿ ನೀವು ಈ ಪ್ರಕರಣನ ತಗೊಂಡು ಅವ್ರು ಹೆಂಗೆ ಧರ್ಮಸ್ಥಳದ ಪ್ರಕರಣನ ಮಾತಾಡಿದ್ರು ನೀವ್ ಹಿಂಗ್ ಮಾತಾಡಿ ಅನ್ನೋ ರೀತಿಯಲ್ಲಿ ನಾನು ಅವ್ರಿಗೆ ಬುಲಾವ್ ಕೊಡೋಣ ಅನ್ನೋ ರೀತಿಯಲ್ಲಿ ಕೂಡ ನಾನು ಕೂಡ ಇದ್ದಂಥವನು. ಎಲ್ಲೋ ಒಂದ್ ಕಡೆ ಈಗ ನೆನ್ನೆ ಬೆಳಗಾವಿ ಭಾಗದಲ್ಲಿ SP ಸಾಹೇಬ್ರು ಏನೋ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಷಯನ
ಮತ್ತೆ ಆ ಪುನೀತ್ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರು, ಅದನ್ನ ನೋಡಿದ್ಮೇಲೆ ನಮಗೂ ಕನ್ಫರ್ಮೇಷನ್ ಆಗಿದೆ, ಮೇ ಬಿ ಅರೆಸ್ಟ್ ಆಗಿದ್ದಾನೆ ಅವನು ಅಂತೇಳಿ. ನೋಡಿ, ಈ ಪ್ರಕರಣ ಏನು ಅಂದರೆ 2 ವರ್ಷದಿಂದ ಆತನ ಅರೆಸ್ಟ್ ಮಾಡಿಲ್ಲ ಅಂದರೆ ಈ 2 ವರ್ಷದಿಂದ ಅವನ್ನ ಕಾಪಾಡ್ತಿದ್ದವ್ರು ಯಾರು? ಅದು ತುಂಬಾ ಇಂಪಾರ್ಟೆಂಟು. ಮತ್ತೆ 2 ವರ್ಷದಿಂದ ಆತ ಅರೆಸ್ಟ್ ಆಗದೆ ಹಂಗೆ ಇದ್ದ ಅಂದರೆ ಮತ್ತೆ ನಮ್ಮ ಸಮಾಜದ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ? ಮತ್ತೆ ಹಂಗಾದ್ರೆ ಮಕ್ಕಳುಗಳನ್ನ ಯಾವುದೇ ಧರ್ಮದವರಾಗಿರ್ಲಿ ಮಸೀದಿಗೆ ಕಳ್ಸಂಗಿಲ್ವಾ, ದೇವಸ್ಥಾನಕ್ಕೆ ಕಳ್ಸಂಗಿಲ್ವಾ, ಚರ್ಚ್ಗಳು ಕಳ್ಸಂಗೇ ಇಲ್ವಾ? ಇದು ನಮ್ಗೆ ಬೇಜಾರಾಗ್ತಾ ಇರೋವಂಥದ್ದು. ದೇವಸ್ಥಾನಕ್ಕೆ ಕಳ್ಸಕ್ಕೆ ಯಾಕೆ ಮಕ್ಕಳುಗಳನ್ನ ದೇವಸ್ಥಾನಕ್ಕೆ ಕಳಿಸ್ತಾರೆ? ಏನೋ ದೇವರ ಆಶೀರ್ವಾದ ಸಿಗ್ಲಿ, ಅನುಗ್ರಹ ಸಿಗ್ಲಿ ಅಂತೇಳಿ ದೇವಸ್ಥಾನಕ್ಕೆ ಕಳಿಸ್ತಾರೆ. ಅಂತ ಮಕ್ಕಳುಗಳನ್ನ ಇಂಥ ಸ್ಥಳಗಳಿಗೆ ಕಳ್ಸಕ್ಕಾಗದೇ ಇರೋವಂಥ ರೀತಿಯಲ್ಲಿ ಬಹಿದ ವಾತಾವರಣ ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ನಡೀತಾ ಇದೆಯಲ್ಲ, ಇದು ಸಮಾಜದಲ್ಲಿ ಅಡಗಬೇಕು. ಅದು ಅಡಗುವಂಥ ಕೆಲಸ ಕಾನೂನು ವ್ಯವಸ್ಥೆಯಿಂದ ಆಗಬೇಕು, ಮಾಧ್ಯಮ ಮಿತ್ರರಿಂದ ಆಗಬೇಕು ಅನ್ನೋದು ಅದೊಂದೇ ನಮ್ಮಲ್ಲಿ ಇದ್ದಿದ್ದು. ಹಂಗಾಗಿ ಸಮೀರ್ಗೆ ಇದೊಂದು ಆಪ್ಷನ್ನ ನಾನು ಕೊಟ್ಟಿದ್ದು. ಇಲ್ಲಿ ಸಮೀರ್ ಇದನ್ನ ಮಾಡಲೇ ಇಲ್ಲ. ಮಾಡಿಲ್ಲದೆ ಇರೋದ್ರಿಂದ ಇನ್ನು ಮುಂದೆ ಸಮೀರ್ ಅವರು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಿರೋ ಹಾಗೆ, ಅದು ತಲೆಬುರುಡೆ ಆಗಿರಲಿ, ಸೌಜನ್ಯ ಆಗಿರಲಿ, ಮಗದೊಂದು ಏನೇ ಆಗಿರಲಿ, ಖಂಡಿತ ಆ ವ್ಯಕ್ತಿ ಮಾತಾಡೋ ಅಂತ ಅರ್ಹತೆನ ಕಳ್ಕೊಂಡಿದ್ದಾನೆ. ಇನ್ನು ನೆಕ್ಸ್ಟು ಆ ವಿಚಾರವಾಗಿ ಆತ ಏನಾದರೂ ವಿಡಿಯೋ ಮಾಡ್ದ ಅಂದರೆ ಅಂಥ ವಿಡಿಯೋಗಳಿಗೆ ಖಂಡಿತ ನಾವೇ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಟಾಂಗ್ ಕೊಡೋವಂಥ ಕೆಲಸನೂ ಕೂಡ ಮಾಡ್ತೀವಿ. ಮತ್ತು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆನೂ ಕೂಡ ನಾನು ಪೋಸ್ಟ್ ಹಾಕಿದ್ದೀನಿ. ಇನ್ನು ಮುಂದೆ ನೀನು ಇದ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡಪ್ಪ. ನಮ್ಮ ಧರ್ಮ, ನಮ್ಮ ದೇವಸ್ಥಾನಗಳು, ನಮ್ಮ ದೇವಸ್ಥಾನದಲ್ಲಿ ನಡೆದಿರುವಂಥ ಘಟನಾವಳಿಗಳು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ನಾವುಗಳು ಏನಿದ್ದೀವಿ ಅದನ್ನ ನಾವೇ ಏನೋ ಮಾಡ್ಕೊಂತೀವಿ. ಇಲ್ಲ ಅಂದರೆ ಸಂಬಂಧಪಟ್ಟಿರೋ ಇಲಾಖೆಗಳಿರ್ತವೆ, ಅವ್ರು ಇದರಲ್ಲಿ ಇನ್ವಾಲ್ವ್ ಆಗಿ ಅವ್ರೇನು ಕೆಲಸ ಮಾಡಬೇಕು ಮಾಡ್ತಾರೆ. ಅಣ್ಣ, ನೀನು ನಿನ್ನ ಸಮುದಾಯದಲ್ಲಿ ಏನಾಗಿದೆಯಲ್ಲಣ್ಣ ಅದನ್ನ ನೀನು ನೋಡಿಕೊಂಡು ಅದರಲ್ಲಿ ನೀನು ನ್ಯಾಯ ಕೊಡಿಸೋವಂಥ ಕೆಲಸ ಮಾಡಪ್ಪ, ಅಷ್ಟು ಸಾಕು ಸ್ವಾಮಿ ಪುಣ್ಯಾತ್ಮ ಅಂತೇಳಿ ನಾನು ಕೂಡ ಬೆಳಗ್ಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಖಂಡಿತ ಇದನ್ನೆಲ್ಲ ಅವರು ಅಬ್ಸರ್ವ್ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ, ನಾನು ಅಬ್ಸರ್ವ್ ಮಾಡ್ದಂಗೆ ಈ ಸಮೀರ್ ಬಗ್ಗೆ ನಾನೇನು ಈ ವಿಚಾರದ ಒಂದು ವಿಡಿಯೋ ಮಾಡಾಕ್ತೀನಿ, ಒಂದು ಪಂಥದವರು ಏನು ಅನ್ಕೊಳ್ತಾರೆ, ಇವ್ರಿಗೆ ಈಗ ಅರಿವಾಗಿದೆ, ಧರ್ಮದ ಬಗ್ಗೆ ಈಗ ಗೊತ್ತಾಗಿದೆ ಇವ್ರಿಗೆ ಅನ್ನೋ ರೀತಿಯಲ್ಲಿ ಒಂದು ಪಂಥ ಅನ್ಕೊತಾ ಇದ್ರೆ, ನಾನು ಯಾವಾಗ ಸಮೀರ್ದು ವಿಡಿಯೋ ಹಾಕ್ತೀನಿ ಇನ್ನೊಂದು ಫೋನ್ ಕಾಲ್ ಬರ್ತದೆ ನನಗೆ, ನಿಮ್ದು ಯಾವ ಸ್ಟ್ಯಾಂಡಲ್ಲಿ ಇದ್ದೀರಾ ನೀವು ಅಂತ. ನನಗೆ ಆಶ್ಚರ್ಯ ಆಯಿತು, ಯಾಕೆ ಇವ್ರು ಹಿಂಗೆ ಕಟ್ಕೊಂಡಿದ್ದಾರೆ ಈ ವಿಚಾರದಲ್ಲಿ ಅಂತ. ಯಾಕೆಂದರೆ ಇಲ್ಲಿ ನಮಗೆ ಬೇಕಾಗಿರೋದು ನ್ಯಾಯ ಅಷ್ಟೇ. ಈಗ ಅಲ್ಲಿ ಮಸೀದಿಲಿ ಘಟನೆ ನಡೆದಿದ್ರೆ ಅಲ್ಲಿ ನ್ಯಾಯ ಬೇಕು, ಧರ್ಮಸ್ಥಳದಲ್ಲಿ ಘಟನೆ ನಡೆದಿದ್ರೆ ಅಲ್ಲಿ ನ್ಯಾಯ ಬೇಕು. ನಾವು ನ್ಯಾಯದ ಪರ ಇದ್ದೀವಿ ಹೊರತು ನಮ್ಗಿಲ್ಲಿ ಬಲಪಂಥ ಎಣಪಂಥ ಅಂತ ನಾವು ಯಾವ ಪಂಥದವರು ಕೂಡ ಅಲ್ವೇ ಅಲ್ಲ ಅಪ್ಪ ಅನ್ನೋ ರೀತಿಲಿ ನಾವು ಹೇಳಿದ ಮೇಲೆ ಆಮೇಲೆ ಅವರು ಫೋನ್ ಕಟ್ ಮಾಡ್ತಾರೆ. ನೋಡಿ, ಹಿಂಗೆ ಹೆಂಗಾಗ್ತಾ ಇದೆ ಸಮಾಜದ ವ್ಯವಸ್ಥೆ ಒಳಗಡೆ ಅಂದರೆ, ಒಂದು ವಿಚಾರನ ಇಟ್ಕೊಂಡು ಮಾತಾಡಿದ್ರೆ ಇನ್ನೊಬ್ರು ಚೀಮಾರಿ ಆಗ್ತಾರೆ. ಅವ್ರ ಪರ ಅನ್ನೋದಕ್ಕಿಂತ ಆ ವಿಷಯ ಎತ್ಕೊಂಡು ನಾವು ಮಾತಾಡಿದ್ರೆ ಈ ಟೀಮ್ ಅವರು ಚೀಮಾರಿ ಆಗ್ತಾರೆ. ಇಲ್ಲಿ ಟೋಟಲಿ ಸರ್ ನಮ್ಮ ಗಮನಕ್ಕೆ ಬಂದಿರೋ ಹಾಗೆ ಧರ್ಮಸ್ಥಳ ಪ್ರಕರಣ ಅನ್ನೋ ವಿಚಾರದಲ್ಲಿ ಬಡವ್ರ ಮಕ್ಕಳು ದಯವಿಟ್ಟು ಯಾರು ಮುಂದೆ ಹೋಗ್ಬೇಡ್ರಪ್ಪ. ಬಡವ್ರ ಮಕ್ಕಳು ನೀವು ಮುಂದೆ ಹೋದ್ರೆ ನಿಮ್ಮನ್ನ ಬಾವಿಗೆ ತಳ್ಳಿ ಯಾರು ಇವತ್ತಿನ ದಿನ ಹಂಗೆ ಹಿಂಗೆ ಅದಾಗಬೇಕು ಇದಾಗಬೇಕು ಅಂತೇಳಿ ತೊಡೆ ತಟ್ಕೊಂಡು ನಿಂತಿದ್ದಾರೆ, ಅವ್ರುಗಳು ಇದರಲ್ಲಿ ನಿಮ್ಮನ್ನ ಬಲಿ ಕೊಡುವಂಥ ಕೆಲಸ ಮಾಡ್ತಾರೆ. ನನ್ನ ಪ್ರಕಾರ ಯಾರು ತೊಡೆ ತಟ್ಕೊಂಡು ಅದು ಇದು ಅನ್ನೋ ರೀತಿಲೆಲ್ಲ ನಿಂತ್ಕೊಂಡು ಒದ್ದಾಡ್ತಾ ಇದ್ದಾರೆ, ಆ ಟೀಮು ಈ ಟೀಮು ಅಂದ್ಕೊಂಡು ಇವ್ರನ್ನೇ ಬಿಟ್ಬಿಟ್ಟು ಜನ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇದ್ರಲ್ಲಿ ತುಂಬ ಒಳ್ಳೇದಾಗ್ತದೆ. ಇಲ್ಲ ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಪ್ರಕರಣ ನಡೆದಿರೋದು ಸತ್ಯ ಆಗಿರ್ಬೋದು, ಅದರಲ್ಲಿ ಅನ್ಯಾಯ ಆಗಿರೋದು ಸತ್ಯ ಆಗಿರ್ಬೋದು, ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಸ್ವಾರ್ಥಕ್ಕೆ, ಅವರ ಅನುಕೂಲಕ್ಕೆ ಇಲ್ಲಿ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡುವಂಥ ಕೆಲಸ ಮಾಡಿಕೊಂಡು ಅವರ ಲಾಭಕ್ಕೋಸ್ಕರ ಈ ಒಂದು ಸ್ವಾಸ್ಥ್ಯನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದಾರೆ. ಇದು ನಾನು ಗಮನಿಸ್ದಂಗೆ ಇಲ್ಲಿ ನಡೀತಿರುವಂಥ ಬೆಳವಣಿಗೆ. ಈ ಬೆಳವಣಿಗೆನ ಸಾಧ್ಯ ಆದಷ್ಟು ಪೊಲೀಸ್ ಇಲಾಖೆಯವರು ಸರಿಯಾದ ರೀತಿಯಲ್ಲಿ ಗಮನ ಹರಿಸಿ, ಏನು SIT ತಂಡ ರಚನೆ ಆಗಿದೆ, ಫಸ್ಟು ಈ ಒಂದು ಮನಸ್ಥಿತಿ ಜನಗಳು ಯಾರಿದ್ದಾರೆ ಇವ್ರನ್ನ ನೀವು ಫಸ್ಟು ಸದೆ ಬಡಿದ್ರೆ ಖಂಡಿತ ಈ ಪ್ರಕರಣಕ್ಕೊಂದು ಕ್ಲಾರಿಟಿ ಸಿಗುತ್ತೆ, ಮತ್ತು ನ್ಯಾಯನೂ ಕೂಡ ಸಿಗುತ್ತೆ. ಇಲ್ಲಿ ಯಾರು ಈ ವೈಷಮ್ಯಗಳನ್ನ ನಡೆಸ್ಕೊಂಡು, ದ್ವೇಷ ಇಟ್ಕೊಂಡು, ಅಸೂಹೆ ತುಂಬಿಕೊಂಡು, ಕುಲ್ಲನ್ನ ಇಟ್ಕೊಂಡು ಈ ಥರದಲ್ಲಿ ಇವ್ರೇನು ಜಿದ್ದಾಜಿದ್ದಿ ನಡೆಸ್ತಿದ್ದಾರೆ, ಇವ್ರ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅಂದ್ಕೊಂಡು ಹೋದ್ರೆ ಇನ್ನೂ 50 ವರ್ಷ ಹೋದ್ರೂ ಕೂಡ ಈ ಪ್ರಕರಣದಲ್ಲಿ ನ್ಯಾಯ ಸಿಗದೇ ಇಲ್ಲ ಅನ್ನೋದು ನಮ್ಮ ಈ ಒಂದು 2 ದಿನದಲ್ಲಿ ಈ ಘಟನಾವಳಿಗಳನ್ನ ಅಬ್ಸರ್ವ್ ಮಾಡಿದಾಗ್ಲೇ ಗೊತ್ತಾಗೋಗಿದ್ದು. ಹಾಗಾಗಿ ಆದಷ್ಟು ಜನ ನ್ಯಾಯ ಬೇಕು ಅನ್ನೋರು SIT ತಂಡಕ್ಕೆ ಬೆಂಬಲ ಕೊಡಿ. ಇಲ್ಲ ನಮಗೆ ಪಂಥಗಳು ಬೇಕು ಅನ್ನೋರಿದ್ರೆ ನೀವು
ನಿಮ್ಮ ಹಣೆ ಬರ ಒಟ್ಟಲ್ಲಿ ಇದಕ್ಕಂತೂ ಮುಕ್ತಿ ಸಿಗೋದಿಲ್ಲ ಅನ್ನೋದು ನನಗೆ ಗೊತ್ತಿರೋ ಹಾಗೆ ತಿಳ್ಕೊಂಡಿದ್ದೀನಿ. ಈಗ ಏನಾಗ್ತದೆ, ಆತನ ಸ್ಟ್ಯಾಂಡ್ ಏನು ಅನ್ನೋದು ತೋರಿಸ್ಕೊಟ್ಬಿಟ್ಟ ಆತ. ಯಾಕೆ ತಾನು ಮಾಡಿಲ್ಲ ಅನ್ನೋದಕ್ಕಿಂತ ತನ ಅವನೇ ತೋರಿಸ್ಕೊಟ್ಬಿಟ್ನಲ್ಲ. ಅವ್ನು ಏನು ಅನ್ಕೊಂಡ್ಬಿಟ್ಟಿದ್ದಾನೆ, ಈಗ ನಮ್ದು ಸಮುದಾಯದಲ್ಲಿ ಈ ಥರ ಆಗಿದೆ, ಅಗ್ರಿ, ಅವ್ರು ಮಾಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಈಗ ಅವ್ರ ಸಮುದಾಯದಲ್ಲಿ ಈ ಥರ ಒಂದು ಘಟನೆ ನಡೆದಿದ್ದಾಗ ಅದನ್ನ ಅವ್ರು ಅಲ್ಲಿ ಮಾತಾಡಿಲ್ಲ ಅಂದಾಗ ನಿನ್ನ ಉದ್ದೇಶ ಏನು, ನೀನು ಯಾವ ಉದ್ದೇಶದ ಮೇಲೆ ಬಂದಿದ್ಯಾ, ನೀನು ಯಾವ ಉದ್ದೇಶದಲ್ಲಿ ಈ ಒಂದು ವಿಚಾರನ ತಗೊಂಡು ಜನದ ಮುಂದೆ ಇಡ್ತಾ ಇದೆಯಾ. ಹಂಗಾಗಿ ನಿನ್ನ ಸಮುದಾಯದಲ್ಲಿ ನಡೆದಿರೋದ್ರ ಬಗ್ಗೆ ನೀನು ಮಾತಾಡು, ಅಲ್ಲಿ ನೀನು ನ್ಯಾಯ ದೊರಕಿಸ್ಕೊಡೋ ಅಂತ ಕೆಲಸ ಮಾಡು. ನೀನು ನಮ್ಮ ಸಮುದಾಯದಲ್ಲಿ ಬಂದು ಇಷ್ಟೆಲ್ಲ ನೀನು ಮೂಮೆಂಟ್ ಮಾಡ್ತಿದ್ಯಾ ಅಂದರೆ ನಿನ್ನ ಉದ್ದೇಶ ಬೇರೆ ಏನೋ ಇದೆ. ಅದನ್ನು ಇಲಾಖೆಯವರು ಪರ್ಫೆಕ್ಟಾಗಿ ತನಿಖೆ ಮಾಡಿದಾಗ್ಲೇ ಇದರಲ್ಲಿ ಏನು ಅನ್ನೋದು ಆಚೆ ಬರೋದಕ್ಕೆ ಸಾಧ್ಯ. ಇಲ್ಲಿ ಸೌಜನ್ಯ ಪ್ರಕರಣನೋ, ಇಲ್ಲ ತಲೆಬುರುಡೆಗಳ ಪ್ರಕರಣನೋ, ಇಲ್ಲ ಅನನ್ಯ ಭಟ್ ಅವ್ರ ತಾಯಿ ಪ್ರಕರಣನೋ, ಇಲ್ಲ ಧರ್ಮಸ್ಥಳದ ಹೆಸರನ್ನ ಕಳಂಕ ತರೋವಂಥ ವಿಚಾರನೋ, ಇದು ಸೆಕೆಂಡ್ರಿ ಆಗಿ ಇಟ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಯಾರು ನಾವು ಹಂಗೆ ಹಿಂಗೆ ಅದು ಇದು ಅನ್ನೋ ರೀತಿಲೆಲ್ಲ ಎರಡೂ ಪಂಥದವ್ರು ಇದ್ದಾರೆ. ಇದರಲ್ಲಿರುವಂಥ ಮೇನ್ ತಲೆಗಳನ್ನ ನೀವುಗಳು ಎನ್ಕ್ವೈರಿ ಮಾಡಿ ಇವ್ರನ್ನ ನೀವು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿದ್ರೆ ಇಲಾಖೆ ಇದು ಆಟೋಮೆಟಿಕ್ಲಿ ಸರಿ ಹೋಗ್ಬಿಡುತ್ತೆ. ಹಂಗಾಗಿ ಸಮೀರ್ ವಿಚಾರದಲ್ಲಿ ಆದಷ್ಟು ಕೇರ್ಫುಲ್ಲಾಗಿ ಇಲಾಖೆಯವರು ಗಮನ ಹರಿಸಿದ್ರೆ ತುಂಬ ಉತ್ತಮ ಅಂತ ನನಗನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಸಮೀರ್, ದಯವಿಟ್ಟು ನಮ್ಮ ಸಮುದಾಯನ ದಯವಿಟ್ಟು ನೀನು ಹಾಳು ಮಾಡ್ಬೇಡಪ್ಪ, ಇಷ್ಟ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡೋ, ನಿನ್ನನ್ನು ಯಾರು ಈ ವಿಚಾರದಲ್ಲಿ ತಂದು ಮುಂದೆ ಬಿಟ್ರೋ, ಇಲ್ಲ ನೀನು ಈ ವಿಚಾರದಲ್ಲಿ ಮಾತಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ಬಂದೋ, ಇಲ್ಲ ನಿನ್ಗೆ ಯಾರು ಕಾಣದ ಕೈಗಳು ಸಪೋರ್ಟ್ ಆಗಿದಾವೋ ಅದು ಭಗವಂತ ಮಾತ್ರ ಗೊತ್ತು, ನಮಗೆ ಗೊತ್ತಿಲ್ಲದೆ ಇರೋದನ್ನ ನಾವು ಮಾತಾಡಕ್ಕೆ ಹೋಗಲ್ಲ. ನಿಂದು ಆ ಥರದ್ದು ಏನೇ ಆಲೋಚನೆಗಳಿತ್ತು ಅಂದರೆ ದಯವಿಟ್ಟು ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಿನ್ನಿಂದ ಏನಾದರೂ ಆ ರೀತಿ ಆಕ್ಟಿವಿಟೀಸ್ಗಳು ನಡೆದಿದ್ರೆ ದಯವಿಟ್ಟು ಕಾನೂನಿಗೆ ಅದನ್ನು ತಿಳಿಸ್ಕೊಟ್ಟು ಶರಣಾಗ್ಬಿಡು ಅಂತೇಳಿ ನಾನು ಸಮೀರ್ಗೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.